ಶಿವರಾತ್ರಿ ಬಂತಂತ ನಾನು ನನ್ನ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳ ಹೊರಟ್ವಿ. ಏನಕ್ಕಂತಂದರೆ ಶಿವರಾತ್ರಿಗೆ ಅಷ್ಟು ಸುಲಭವಾಗಿ ದರ್ಶನ ಸಿಗಲ್ಲ. ಅದಕ್ಕೆ ಒಂದು ರಾತ್ರಿ ಮುಂಚೆನೇ ಹೋಗಿ ಅಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿ ಎಷ್ಟೋ ಜನ ಹೊರಗಡೆ ಈ ಥರ ಮಲ್ಕೊಂಡಿದ್ರು. ನಾನು ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದೆ, ನಿಮಗೆಲ್ಲ ಏನು ರೂಮ್ ಸಿಗದೆ ಇಲ್ಲೆಲ್ಲ ಮಲ್ಕೊಂಡಿದ್ದೀರಾ, ಹೇಗೆ ಕಳೀತೀರಾ ಅಂತ. ಅವರೆಲ್ಲ ಅದೆಷ್ಟೋ ದಿನ ಪಾದಯಾತ್ರೆ ಮಾಡಿ ಬಂದು ಶಿವನ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾಯ್ಕೊಂಡು ಕೂತಿದ್ರಂತೆ. ನನಗಂತೂ ಕೇಳಿನೇ ಆಶ್ಚರ್ಯ ಅನಿಸ್ತು. ಅದಕ್ಕೋಸ್ಕರ ನಾವು ಈ ಸರಿ ಯಾವುದೇ ಒಂದು ಸ್ಪೆಷಲ್ ಎಂಟ್ರಿನ ತಗೊಳ್ದೆ ಹಾಗೆ ಲೈನಲ್ಲಿ ನಿಂತು ಶಿವನ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಾದು ಶಿವನ ದರ್ಶನ ಮಾಡೋದ್ರಲ್ಲಿ ಇದ್ದಂಥ ಖುಷಿ ನಿಜವಾಗ್ಲೂ ಅಪಾರ ಅಂತಲೇ ಹೇಳ್ಬೋದು. ನಾರ್ಮಲ್ ಎಂಟ್ರಿ ಆದರೆ 11ನೇ ಬ್ಲಾಕಿಂದ ಸಿಗುತ್ತೆ, ಸ್ಪೆಷಲ್ ಎಂಟ್ರಿ ಆದರೆ 2ನೇ ಬ್ಲಾಕಿಂದನೇ ಸಿಗುತ್ತೆ. ಹಾಗೆ ನಾವು ದರ್ಶನ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಪ್ರಯಾಗ್ರಾಜಿಂದ ಬರ್ತಿದ್ದಂತಹ ಒಬ್ಬರು ಋಷಿಗಳು ಸಿಕ್ಕಿದ್ರು. ಅವರ ಹತ್ರ ಕೂಡ ಆಶೀರ್ವಾದ ಪಡೆದು ಇನ್ನು ಅನೇಕ ಪ್ಲೇಸ್ಗಳನ್ನು ನೋಡಬೇಕಿತ್ತಂತ ಹೊರಟ್ವಿ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.